ಚಿನ್ನ ಬೆಳ್ಳಿ ರೇಟಲ್ಲಿ ಹಾವು ಏನಿಯ ಆಟ ಸ್ಟಾಪ್ ಆಯಿತು. ವಾರ ಮಧ್ಯೆಯೂ ಬಂಗಾರದ ದರ ಇದೀಗ ತಟಸ್ಥವಾಗಿದೆ. 10 ಗ್ರಾಂ ಗೋಲ್ಡ್ ರೇಟ್ 1,65,000 ರೂಪಾಯಿ. ವಾರ ಮಧ್ಯೆಯೂ ಬಂಗಾರದ ದರ ತಟಸ್ಥವಾಗಿರುವಂಥದ್ದು. 10 ಗ್ರಾಂ ಗೋಲ್ಡ್ ರೇಟ್ 1,65,000 ರೂಪಾಯಿ. ಕಳೆದ 4 ದಿನಗಳಿಂದಲೂ ಯಥಾಸ್ಥಿತಿಯಲ್ಲಿ ಚಿನ್ನ ಸಾಗ್ತಾ ಇದೆ. ಸಂಘರ್ಷದಿಂದ ಏರಿಕೆ ಕಂಡಿದ್ದ ಗೋಲ್ಡ್ ರೇಟ್ ಈಗ ಸ್ಥಿರವಾಗಿದೆ. ಸದ್ಯ ಸಿಲ್ವರ್ ರೇಟ್ನಲ್ಲೂ ನೋ ಚೇಂಜ್. ಕೆಜಿ ಬೆಳ್ಳಿ ದರ 2,73,000 ರೂಪಾಯಿ. ರೇಟ್ ಸ್ಥಿರವಾಗಿದ್ರೂ ಜನರಲ್ಲಿ ಗೊಂದಲ ಹೆಚ್ಚಾಗಿದೆ. ಆಭರಣ ಖರೀದಿಗೆ ಕೆಲ ಜನರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಚಿನ್ನ ಬೆಳ್ಳಿ ರೇಟಲ್ಲಿ ಹಾವು ಏನಿಯ ಆಟ ಸ್ಟಾಪ್ ಆಗಿತ್ತು ನೋಡಿ. ವಾರ ಮಧ್ಯೆಯೂ ಬಂಗಾರದ ದರ ಸ್ಥಿರವಾಗಿ ಇದೆ. 10 ಗ್ರಾಂ ಗೋಲ್ಡ್ 1,65,000. ಇನ್ನು ಬೆಳ್ಳಿಯಲ್ಲಿ 4 ದಿನಗಳಿಂದ ಯಥಾಸ್ಥಿತಿಯಲ್ಲಿ ಚಿನ್ನ ಸಾಗ್ತಾ ಇದೆ. ಇನ್ನು ಬೆಳ್ಳಿಯಲ್ಲಿ 1 ಕೆಜಿ ಬೆಳ್ಳಿಗೆ 2,73,000. ಸಿಲ್ವರ್ ರೇಟ್ನಲ್ಲೂ ಕೂಡ ಯಾವುದೇ ತರದಂತ ಚೇಂಜಸ್ ಇಲ್ಲ, ಅದು ಕೂಡ ಯಥಾಸ್ಥಿತಿಯಲ್ಲಿ ಸಾಗ್ತಾ ಇದೆ. ವಾರ ನಡೆದಂಥ 2 ದಿನಗಳಲ್ಲಿ ನಾವು ಗಮನಿಸಿದ್ವಿ, ಒಂದೇ ಸಮನಾಗಿ ಬಂಗಾರದ ರೇಟ್ ಎಲ್ಲಿಗೆ ಹೋಗಿತ್ತು ಅಂತ ಅಂದರೆ 1,74,000 10 ಗ್ರಾಂ 24 ಕ್ಯಾರೆಟ್ ಗೋಲ್ಡ್ಗೆ. ಅದಾದಮೇಲೆ ಬೆಳ್ಳಿಯಲ್ಲಿ 1 ಕೆಜಿ ಬೆಳ್ಳಿಗೆ 3,15,000ಕ್ಕೆ ಹೋಗಿ ನಿಂತಿತ್ತು 1 ಕೆಜಿ ಬೆಳ್ಳಿ. ಸೊ ಇದನ್ನ ಗಮನಿಸಿದಾಗ ಇನ್ನೂ ಜಾಸ್ತಿ ಆಗ್ಬಿಡುತ್ತಪ್ಪ, 4 ಲಕ್ಷ ರೂಪಾಯಿ ದಾಟಿಬಿಡುತ್ತೆ ಬೆಳ್ಳಿ. ಇನ್ನು ಬಂಗಾರದಲ್ಲಿ 2 ಲಕ್ಷದವರೆಗೂ ಅಲ್ಲಿ ಮುಟ್ಟುತ್ತೆ ಹೋಗಿ ಅನ್ನುವಂಥ ಒಂದಿಷ್ಟು ಟೆನ್ಷನ್ಸ್ಗಳು, ಗೊಂದಲಗಳು ಜನರಲ್ಲಿತ್ತು. ಹೀಗಾಗಿ ಇದನ್ನು ನಂಬಿಕೊಂಡು ಶೇರ್ ಮಾರ್ಕೆಟ್ನಲ್ಲೂ ಕೂಡ, ಷೇರುಪೇಟೆಯಲ್ಲೂ ಕೂಡ ಹೂಡಿಕೆದಾರರು ಹೆಚ್ಚಾದರೂ ಹೂಡಿಕೆಯನ್ನು ಆ ಸಂದರ್ಭದಲ್ಲಿ ಮಾಡಿದ್ರು. ಬಟ್ ಸಡನ್ ಆಗಿ ಬಂಗಾರ ಇಳಿಕೆ ಕಂಡು ಅದೇ ರೀತಿಯಾಗಿ ತಟಸ್ಥವಾಗಿ ನಿಂತಿರೋದ್ರಿಂದ ಶೇರ್ ಮಾರ್ಕೆಟ್ನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇನ್ನು ಗ್ರಾಹಕರಲ್ಲೂ ಸಹಿತ ಇವಾಗ ಹೀಗಿದೆ, ಕೊಂಡ್ಕೊಳ್ಳೋಕೆ ಹೋಗಂಥ ಟೈಮಲ್ಲಿ ಏನು ಜಾಸ್ತಿ ಆಗುತ್ತಾ ಅಥವಾ ನಾವು ಕೊಂಡ್ಕೊಂಡ ಮೇಲೆ ಕಮ್ಮಿ ಆಗುತ್ತಾ ಅನ್ನುವಂಥ ಒಂದಿಷ್ಟು ಗೊಂದಲ ಗ್ರಾಹಕರಲ್ಲಿ, ಖರೀದಿದಾರರಲ್ಲಿ ಇರುವಂಥದ್ದು. ಬಟ್ ಇಲ್ಲಿ ನೋಡಿ, ಬಂಗಾರ ಬೆಳ್ಳಿಯ ರೇಟಲ್ಲಿ ನಾವು ಮಾತನಾಡಿದರೆ ಈಗ ರೇಟ್ ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ, ಈಗ ಕೊಂಡ್ಕೊಂಡ್ರೂ ಸಹಿತ ಲಾಸ್ ಅನ್ನುವಂಥದ್ದು ಬಂಗಾರದ ವಿಚಾರದಲ್ಲಿ ಬರೋದೇ ಇಲ್ಲ. ಯಾಕಂದರೆ ಯಾವಾಗಲೂ ಸಹಿತ ಎನಿ ಟೈಮ್ ಮನಿ ಇದ್ದಂಗೆ ಬಂಗಾರ ನಿಮ್ಮ ಹತ್ರ ಇದೆ ಅಂತ ಅಂದಾಗ ಸೊ ಒಂದು ರೀತಿಯಾಗಿ ನೀವು ಅದನ್ನು ಬೇರೆ ರೀತಿಯಾಗಿ ಬಳಸ್ಕೊಳ್ಬೋದು. ಬೇರೆ ರೀತಿಯಾದಂಥ ಅಂದರೆ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅಂತ ಅಂದರೆ ಗೋಲ್ಡ್ ಮೇಲೆ ಮಾಡಬೇಕು ಅನ್ನುವಂಥ ಸಂದರ್ಭ ಈಗ ಸದ್ಯಕ್ಕೆ. ಸೊ ಗೋಲ್ಡ್ ಮೇಲೆ ಮಾಡಿದಂಥ ಇನ್ವೆಸ್ಟ್ಮೆಂಟ್ ನಿಮಗೆ ಲಾಸ್ ಆಗಲ್ಲ. ಗ್ರಾಹಕರಿಗೆ ಹೇಳ್ತಾ ಇದ್ದೀನಿ ನಾನು, ಯಾವುದೇ ರೀತಿಯಾಗಿ ಲಾಸ್ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಬಂಗಾರವನ್ನು ಕೊಂಡ್ಕೊಳ್ಬಾರ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಗೊಂದಲಗಳನ್ನು ಇಟ್ಕೊಳ್ಳೋ ಪ್ರಸಂಗವೇ ಇಲ್ಲ ಇಲ್ಲಿ. ಸದ್ಯಕ್ಕೆ ಇರುವಂಥ ಆಪ್ಷನು ಬೇಕಂತ ಅಂದರೆ ಕೊಂಡ್ಕೊಳ್ಬೋದು, ಬೇಡ ಅಂತ ಅಂದರೆ ಬಿಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿದೆ.